ಎಲ್ಲರಿಗೂ ನಮಸ್ಕಾರ. ಜನಗಣತಿ ಕೆಲಸದಲ್ಲಿ HLO ಮೊಬೈಲ್ ಆಪ್ ಬಳಸೋವಾಗ ಕೆಲವೊಂದು ಗೊಂದಲಗಳು ಬರೋದು ಸಹಜ ಅಲ್ವಾ? ಅದ್ರಲ್ಲೂ ಪದೇ ಪದೇ ಕಾಡೋ ಕೆಲವು ಸವಾಲುಗಳಿಗೆ ಸರಳವಾದ ಪರಿಹಾರಗಳನ್ನ ಇವತ್ತು ನೋಡೋಣ ಬನ್ನಿ. ಹೌದು, ಫೀಲ್ಡ್ಗೆ ಹೋದಾಗ ಈ ಹೊಸ ಆಪ್ ಬಳಸಬೇಕಾದ್ರೆ ಕನ್ಫ್ಯೂಷನ್ ಆಗೋದು, ಕೆಲವೊಮ್ಮೆ ಯಾಕಪ್ಪ ಇದು ಅಂತ ಬೇಜಾರಾಗೋದು ತುಂಬಾನೇ ಸಾಮಾನ್ಯ. ಕೆಲವು ಪ್ರಶ್ನೆಗಳಂತೂ ಗಣತಿದಾರರಿಂದ ಪದೇ ಪದೇ ಕೇಳಿ ಬರುತ್ತೆ. ಸೊ ಇದೇ ತರದ ಅನುಭವಗಳನ್ನ ಮನಸ್ಸಲ್ಲಿಟ್ಕೊಂಡು ಈ ಒಂದು ವಿವರಣೆಯನ್ನ ಸಿದ್ಧಪಡಿಸಲಾಗಿದೆ. ಸೊ ಇವತ್ತು ನಾವು ಹೆಚ್ಚಾಗಿ ಕೇಳ್ತಾ ಇರೋ 2 ಮುಖ್ಯವಾದ ಪ್ರಶ್ನೆಗಳ ಮೇಲೆ ಫೋಕಸ್ ಮಾಡೋಣ. ಯಾಕಂದ್ರೆ ಕರೆಕ್ಟಾಗಿ ಡೇಟಾ ಕಲೆಕ್ಟ್ ಮಾಡೋಕೆ ಇವೆರಡಕ್ಕೂ ಉತ್ತರ ಗೊತ್ತಿರೋದು ತುಂಬಾನೇ ಇಂಪಾರ್ಟೆಂಟ್. ಸರಿ, ಹಾಗಾದ್ರೆ ಮೊದಲನೇ ಕನ್ಫ್ಯೂಷನ್ಗೆ ಬರೋಣ. ಅದೇ CN ನಂಬರ್ ಅಂದ್ರೆ ಸೆನ್ಸಸ್ ನಂಬರ್. ಇದನ್ನ ಕಟ್ಟಡದ ಮೇಲೆ ಬರಿಬೇಕಾ ಅಥವಾ HLO ಆಪ್ ಒಳಗೆ ಎಂಟರ್ ಮಾಡ್ಬೇಕಾ? ಇದು ಆಲ್ಮೋಸ್ಟ್ ಎಲ್ಲರನ್ನೂ ಕಾಡೋ ಪ್ರಶ್ನೆ. ನೋಡಿ, ಮೊದಲನೇದಾಗಿ ಜನಗಣತಿ ಮನೆಗಳ ಅಂದ್ರೆ ಸೆನ್ಸಸ್ ಹೌಸಸ್ ವಿಷಯಕ್ಕೆ ಬಂದ್ರೆ ಇದು ತುಂಬಾನೇ ಕ್ಲಿಯರ್. ಆಪ್ನಲ್ಲಿ ಸೆನ್ಸಸ್ ಹೌಸ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಅದೇ ಆಟೋಮ್ಯಾಟಿಕ್ ಆಗಿ ಒಂದು ಸೀರಿಯಲ್ ನಂಬರ್ ಕೊಡುತ್ತೆ. ಅಂದ್ರೆ 001, 002 ಈ ಥರ. ಅಲ್ಲಿ CN ಅಂತ ಬರೆಯಕ್ಕೆ ಅಥವಾ ಎಂಟರ್ ಮಾಡಕ್ಕೆ ಆಪ್ಷನೇ ಇಲ್ಲ. ಹಾಗಾದ್ರೆ ಅಸಲಿ ಪ್ರಶ್ನೆ ಎಲ್ಲಿದೆ? ಅದೇ ಬಿಲ್ಡಿಂಗ್ ನಂಬರ್ ಹಾಕುವಾಗ CN ಅಂತ ಪ್ರಿಫಿಕ್ಸ್ ಅಂದ್ರೆ ಆ ಹೆಸರನ್ನ ಸೇರಿಸ್ಬೇಕಾ ಆಪ್ನಲ್ಲಿ? ಜಾಸ್ತಿ ಕನ್ಫ್ಯೂಷನ್ ಆಗಿರೋದೇ ಇಲ್ಲಿ. ಸರಿ, ಇದಕ್ಕೆ ಅಫಿಷಿಯಲ್ ಉತ್ತರ ಏನ್ ಹೇಳುತ್ತೆ ಅಂತ ನೋಡೇಬಿಡೋಣ. ಈ ದೊಡ್ಡ ಗೊಂದಲಕ್ಕೆ ಒಂದು ಪಕ್ಕಾ ಉತ್ತರ, ಅದು ಕೂಡ ಅಫಿಷಿಯಲ್ ಉತ್ತರ, ನಮ್ಮ ಗಣಿತಿದಾರರ ಕೈಪಿಡಿಯಲ್ಲೇ ಇದೆ. ಸೊ ಆ ಗೈಡ್ಲೈನ್ಸ್ ಏನ್ ಹೇಳುತ್ತೆ ಅಂತ ಡೈರೆಕ್ಟ್ ಆಗಿ ಚೆಕ್ ಮಾಡೋಣ ಬನ್ನಿ. ನೋಡಿ, ಕೈಪಿಡಿಯ 31ನೇ ಪೇಜ್ನಲ್ಲಿ ಈ ಲೈನ್ ಇದೆ. ಇಲ್ಲಿ ಬರೆಯಿರಿ ಅನ್ನೋ ಪದವನ್ನ ಖಾಸ್ವಾಗಿ ಗಮನಿಸ್ಬೇಕು. ನೋಡಿ, ಬರೆಯಿರಿ ಅಂದ್ರೆ ಗೋಡೆ ಮೇಲೆ ಅಥವಾ ಬೋರ್ಡ್ ಮೇಲೆ ಭೌತಿಕವಾಗಿ ಮಾರ್ಕ್ ಮಾಡೋದು ಅಂತ, ಆಪ್ನಲ್ಲಿ ಟೈಪ್ ಮಾಡೋದಲ್ಲ. ಯಾಕೆ ಹೀಗೆ ಬರಿಬೇಕು? ಯಾಕಂದ್ರೆ ಮತ್ತೆ ವಿಸಿಟ್ ಮಾಡಿದಾಗ ಓ ಇದು ಜನಗಣತಿಗಾಗಿ ನಂಬರ್ ಕೊಟ್ಟಿರೋ ಮನೆ ಅಂತ ಸುಲಭವಾಗಿ ಗುರ್ತಿಸೋಕೆ ಸಹಾಯ ಆಗುತ್ತೆ. ಅಷ್ಟೇ ಅದರ ಉದ್ದೇಶ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ CN ಅನ್ನೋದು ಗಣತಿದಾರರ ಗುರ್ತಿಗಾಗಿ ಮಾತ್ರ, ಅದು ಆಪ್ಗಾಗಿ ಅಲ್ಲ. ಇದನ್ನ ಆಪ್ನಲ್ಲಿ ಎಂಟರ್ ಮಾಡೋ ಅವಶ್ಯಕತೆ ಇಲ್ವೇ ಇಲ್ಲ. ಸರಿ, ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಕೈಪಿಡಿಯ 92ನೇ ಪೇಜ್ನಲ್ಲಿರೋ ಒಂದು ಉದಾಹರಣೆ ನೋಡೋಣ. ನೋಡಿ, ಒಂದೇ ಬಿಲ್ಡಿಂಗ್ ನಂಬರ್ 6, ಅದರಲ್ಲಿ ಒಂದೇ ಜನಗಣತಿ ಮನೆ ಇದೆ, ಆದ್ರೆ 2 ಕುಟುಂಬಗಳು ವಾಸವಾಗಿದೆ. ಇವಾಗೇನಾಗುತ್ತೆ ಅಂದ್ರೆ ಮೊದಲನೇ ಕುಟುಂಬಕ್ಕೆ ಬಿಲ್ಡಿಂಗ್ ನಂಬರ್ 6 ಜನಗಣತಿ ಮನೆ ನಂಬರ್ 008 ಅಂತ ಎಂಟರ್ ಆಗುತ್ತೆ. ಆಗ ಕುಟುಂಬದ ನಂಬರ್ 009 ಆಗುತ್ತೆ. ಇನ್ನು ಎರಡನೇ ಕುಟುಂಬಕ್ಕೆ ಹೋದಾಗ ಆಪ್ನಲ್ಲಿ ಪುನರಾವರ್ತನೆ ಅಥವಾ ರಿಪೀಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನ ಬಳಸಿದ್ರೆ ಬಿಲ್ಡಿಂಗ್ ನಂಬರ್ 6 ಮತ್ತು ಜನಗಣತಿ ಮನೆ ನಂಬರ್ 008 ಹಾಗೆ ಉಳಿಯುತ್ತೆ. ಕುಟುಂಬದ ನಂಬರ್ ಮಾತ್ರ ಆಟೋಮ್ಯಾಟಿಕ್ ಆಗಿ 010 ಆಗುತ್ತೆ. ಗಮನಿಸಿದ್ರಾ? ಇಲ್ಲಿ ಎಲ್ಲೂ CN ಅನ್ನೋ ಪ್ರಸ್ತಾಪನೇ ಇಲ್ಲ. ಈಗ ಇನ್ನೊಂದು ಸಿಚುವೇಶನ್ ನೋಡೋಣ. ಇಲ್ಲೂ ಕೂಡ ಕಟ್ಟಡ ಒಂದೇ, ನಂಬರ್ 6. ಆದ್ರೆ ಇದರಲ್ಲಿ 2 ಬೇರೆ ಬೇರೆ ಜನಗಣತಿ ಮನೆಗಳಿವೆ. ಸೊ ಮೊದಲನೇ ಮನೆಗೆ ಜನಗಣತಿ ಮನೆ ನಂಬರ್ 008, ಕುಟುಂಬ ನಂಬರ್ 009 ಅಂತ ಕೊಡ್ತೀವಿ. ಈಗ ಎರಡನೇ ಮನೆಗೆ ಬಂದಾಗ ಕಟ್ಟಡ ನಂಬರ್ 6 ಅಂತಾನೇ ಇರುತ್ತೆ, ಅದು ರಿಪೀಟ್ ಆಗುತ್ತೆ. ಆದ್ರೆ ಜನಗಣತಿ ಮನೆ ಹೊಸದು, ಸೊ ಅದಕ್ಕೆ 009 ಅಂತ ನಂಬರ್ ಬರುತ್ತೆ. ಹಾಗೆ ಕುಟುಂಬದ ನಂಬರ್ ಕೂಡ 010 ಆಗುತ್ತೆ. ಸೊ ಈ ಉದಾಹರಣೆ ಕೂಡ ತುಂಬಾನೇ ಕ್ಲಿಯರ್ ಮಾಡ್ತಿದೆ, ಆಪ್ನಲ್ಲಿ CN ಬಳಸೋ ಹಾಗಿಲ್ಲ ಅಂತ. ಸರಿ, CN ಕಥೆ ಮುಗಿತು. ಈಗ ಎರಡನೇ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಅದೇನಂದ್ರೆ ಡೇಟಾನ ಸರ್ವರ್ಗೆ ಸಿಂಕ್ ಮಾಡ್ಬಿಟ್ಮೇಲೆ ಅದನ್ನ ಎಡಿಟ್ ಮಾಡೋಕ್ಕಾಗತ್ತಾ? ಇದು ತುಂಬಾನೇ ಕ್ರಿಟಿಕಲ್ ಪ್ರಶ್ನೆ. ಇದಕ್ಕೆ ಉತ್ತರ ತುಂಬಾನೇ ಸ್ಪಷ್ಟ ಮತ್ತು ನೇರ. ಇಲ್ಲ. ಸದ್ಯಕ್ಕೆ ಒಮ್ಮೆ ಡೇಟಾ ಸಿಂಕ್ ಆಯ್ತು ಅಂದ್ರೆ ಮುಗೀತು. ಕಟ್ಟಡ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ, ಈ ತರದ ಇಂಪಾರ್ಟೆಂಟ್ ಫೀಲ್ಡ್ಗಳನ್ನ ಬದಲಾಯಿಸೋಕೆ ಯಾವುದೇ ಅವಕಾಶ ಇಲ್ಲ. ಅದಕ್ಕೆ ಸಿಂಕ್ ಮಾಡೋಕ್ಕೂ ಮುಂಚೆ 1ಕ್ಕೆ 2 ಸರಿ ಪ್ರತಿಯೊಂದು ವಿವರವನ್ನು ಚೆಕ್ ಮಾಡೋದು ತುಂಬಾನೇ ಮುಖ್ಯ. ಆದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ. ಅದೇ ಡ್ರಾಫ್ಟ್ ಸಮಸ್ಯೆ. ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಅರ್ಧಂಬರ್ಧ ತುಂಬಿದ ಅಥವಾ ತಪ್ಪಾಗಿರೋ ಎಂಟ್ರಿ ಡ್ರಾಫ್ಟ್ನಲ್ಲಿ ಸೇವ್ ಆಗಿ ಸಿಕ್ಕಾಕೊಂಡ್ಬಿಡುತ್ತೆ. ಇದರಿಂದ ಮುಂದಿನ ನಂಬರ್ಗಳ ಸೀಕ್ವೆನ್ಸ್ ಎಲ್ಲ ಹಾಳಾಗತ್ತೆ. ಇದನ್ನ ಹೇಗ್ ಸರಿ ಮಾಡೋದು? ಡ್ರಾಫ್ಟ್ನಲ್ಲಿ ಸಿಕ್ಕಾಕೊಂಡಿರೋ ಎಂಟ್ರಿನ ಸರಿ ಮಾಡೋಕೆ ಒಂದು ಸಿಂಪಲ್ ದಾರಿ ಇದೆ. ಮೊದಲನೇ ಸ್ಟೆಪ್, ಆಪ್ನಲ್ಲಿ ಮಾಹಿತಿಗಳ ತಿದ್ದುಪಡಿ ಅಂತ ಒಂದು ಸೆಕ್ಷನ್ ಇದೆ, ಅದಕ್ಕೆ ಹೋಗಿ. ಎರಡನೇ ಸ್ಟೆಪ್, ಅಲ್ಲಿ ಡ್ರಾಫ್ಟ್ನಲ್ಲಿರೋ ಆ ತಪ್ಪು ಎಂಟ್ರಿನ ಹುಡುಕಿ ಅದನ್ನ ಓಪನ್ ಮಾಡಿ. ಮೂರನೇ ಸ್ಟೆಪ್, ಆ ಎಂಟ್ರಿನ ಪೂರ್ತಿಯಾಗಿ ತುಂಬಿ ಸಿಂಕ್ ಮಾಡಿ. ಅಥವಾ ಅದ್ ಬೇಕಾಗಿಲ್ಲ ಅಂದ್ರೆ ಸಿಂಪಲ್ ಆಗಿ ಡಿಲೀಟ್ ಮಾಡ್ಬಿಡಿ.
ಒಂದ್ ವೇಳೆ ಇದರಿಂದಾನೂ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ಒಂದ್ ಲಾಸ್ಟ್ ಆಪ್ಷನ್ ಇದೆ. ಮೊದಲು ಸರಿಯಾಗಿರೋ ಎಲ್ಲ ಡೇಟಾನ ಸಿಂಕ್ ಮಾಡ್ಬಿಡಿ. ಆಮೇಲೆ ಆಪ್ ಸೆಟ್ಟಿಂಗ್ಸ್ಗೆ ಹೋಗಿ ಕ್ಲಿಯರ್ ಡೇಟಾ ಮಾಡಿ ಮತ್ತೆ ಲಾಗಿನ್ ಮಾಡಿ. ಆಗ ನಂಬರ್ಗಳ ಸೀಕ್ವೆನ್ಸ್ ಸರಿ ಹೋಗುತ್ತೆ. ಸರಿ, ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು? ನೆನಪಿಡ್ಬೇಕಾದ 2-3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಒಮ್ಮೆ ನೋಡೋಣ. ಮೊದಲನೇ ಮತ್ತು ಅತಿ ಮುಖ್ಯವಾದ ಪಾಯಿಂಟ್ ಸಿಎನ್ ಸಂಖ್ಯೆ. ಇದನ್ನ ಕಟ್ಟಡಗಳ ಮೇಲೆ ಗುರುತಿಗಾಗಿ ಅಷ್ಟೇ ಬರಿಬೇಕು. HLO ಆಪ್ನಲ್ಲಿ ಎಂಟರ್ ಮಾಡೋ ಹಾಗಿಲ್ಲ. ಎರಡನೇದು ಸಿಂಕ್. ಡೇಟಾ ಒಮ್ಮೆ ಸಿಂಕ್ ಆದ್ಮೇಲೆ ಕಟ್ಟಡ ಮತ್ತು ಜನಗಣತಿ ಮನೆ ಸಂಖ್ಯೆಗಳನ್ನ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಹುಷಾರಾಗಿರಿ. ಮತ್ತು ಕೊನೆಯದಾಗಿ ಡ್ರಾಫ್ಟ್ಗಳು. ಡ್ರಾಫ್ಟ್ನಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರೆ ಅದನ್ನ ಮಾಹಿತಿಗಳ ತಿದ್ದುಪಡಿ ಸೆಕ್ಷನ್ನಲ್ಲಿ ಹೋಗಿ ಸರಿಪಡಿಸ್ಬೋದು. ಕೊನೆಯದಾಗಿ ಒಂದು ಮಾತು. ಈ ಎಲ್ಲಾ ಟೆಕ್ನಿಕಲ್ ಡೀಟೇಲ್ಸ್ ಆಚೆಗೆ ಗಣತಿದಾರರು ಮಾಡುವ ಪ್ರತಿಯೊಂದು ನಿಖರವಾದ ಎಂಟ್ರಿ ಕೂಡ ನಮ್ಮ ದೇಶದ ಜನಗಣತಿಯ ಅಡಿಪಾಯ. ಇಷ್ಟು ಎಚ್ಚರಿಕೆಯಿಂದ ಮಾಡುವ ಈ ಕೆಲಸ ನಮ್ಮ ದೇಶದ ಭವಿಷ್ಯದ ಯೋಜನೆಗಳಿಗೆ ಆಧಾರವಾಗುತ್ತೆ ಅನ್ನೋದನ್ನ ನೆನ್ಪಿನಲ್ಲಿಡಬೇಕು.